ಹ್ಞೂ ಇವತ್ತಾಗ ಅಲ್ಲಿ ಬರಲಿಲ್ವಾ ಊಟಕ್ಕೆ? ಎಲ್ಲಿ ಬಂದಳು? ಹ್ಞೂ ಎಲ್ಕೋಣ ತರಕಾರಿ ಇವತ್ತು ಇವಳು ಬಂತಾರ ಸರಿ. ಹಾಂ ಇದೇನ ತಂದಿರ್ಬೇಕು ಪಾರ್ಸಲ್. ಉಪ್ಪಿಟ್ಟು ಚಿತ್ರ ಸರಿ ಮಾಡಪ್ಪ ಸರಿ. ಚಪಾತಿ ರೊಟ್ಟಿ ಇಲ್ಲಿ ಮಾಡ್ತಾ ಕೂತಿದಾರ ಈಗ ಅವರು ಮಾಡ್ಕೊಂಡು ಕೂತಿದ್ದಾರ. ಕೂತಿರೋ ಹುಷಾರಿದ್ದಾರ ಮಾಡ್ಬೇಕದೆ. ಕಂಬಳಿ ಇಟ್ಕೊಂಡು ಕೊಡ್ರಾಗ 200 ರೂಪಾಯಿ ಮುಂಚೆ 1,000 ರೂಪಾಯಿ ಈಗ 2-3 ಸಾವಿರ ತಿಂದಿದೆ. 2,500 ಇಸ್ಕೊಂಡೆ. 1,000 ರೂಪಾಯಿ ಅಟ್ಲಿರ್ಬೇಕಾ? 1,000 ಆಯ್ತಾ? ತುಂಬಕ್ಕೆ ಇದು ಗೊಬ್ಬರ ಹಾಕಕ್ಕೆ 2 ವಾರ ಇಸ್ಕೊಂಡೆ ಎಲ್ಲ ಕೊಟ್ಟೆ. ಅಲ್ಲಿ ಹಾಕಿಲ್ಲ ಬಿಡಲಿ ಹೋದಮ್ಮ ಇವಾಗ 7 ಬಿಟ್ಬಿಟ್ಟಂಪ ಹೊಡೆದಾರ್ಯ ಅಜ್ಜಿ ನಮ್ಮ ಅಜ್ಜಿ ಅಂತಾಳ ಹೊಡೆಯಲ್ಲವ. ಇದೆಲ್ಲಿ ಬಸ್ ಹೆಂಗೆ ಕಾಣ್ತಿಲ್ಲ? ಅವನ್ ಗಜ್ಜಿ ಕಾಯಿಸಿ ಎಲ್ಲ ಗಟ್ಟಿಗಾಯ್ತು. ಅವ ಮನೆಗೆ ಬಂದಿದಾರ? ಹಾಂ ಪದ್ದಕ್ಕೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಅನ್ಸುತ್ತಾ? ಹ್ಞೂ ಈಗ ಏನು ಮಾಡ್ಕೊ ಬಂದಿದ್ದೀರ ಅಡುಗೆನ? ಹ್ಞೂ ಪದ್ದಕ್ಕೆ ಕೆಲ್ಸಕ್ಕೆ ಹೋಯ್ತಾ? ಹ್ಞೂ ಅದೇ ಕೊಟ್ಬಿಡ್ಬೇಕಾದ್ರೆ ಹೋಗಿದ್ದೇನ ಬಸ್ನಾರಿಕಪ್ಪ ನೋಡ ಅಲ್ಲಿ ಸಾರು ಸಸಿ ತಂದ್ಬಿಡ್ಸ್ಕೊಂಡಿ ಬಸ್ನಾರಿ ನಾನು ಆಟ ಮಾಡ್ಬಿಟ್ಟು ಚೇಂಜ್ ಇದ್ರೆ ಖಾರ ತಂದ್ಕೊಟ್ಟು 10 ಪೈಸೆ ಅಂತ ಸಾರ ಬೇಡ ಸಾರು ಯಾವ 4 ಯಾವ್ದ ಬೇಳೆ ರಾತ್ರಿ ಈ ಮಾಡಿರೋದು ಕಣ ಎತ್ಕ ಬೈತಾಗ ಅದೇ ಕಾನ್ ಮಾಡ್ತೀನಿ ಊಟ ಅಂದ್ಬಿಡ್ತೀನಿ. ಎಲ್ಲನೂ ಮುಂದಕ್ಕೆ ಕೊಟ್ಬಿಡಪ್ಪ. ಇದೇ ಕಾನ್ ಕೆತ್ಕೊಯ್ತಾ ನೀರು ಎಣ್ಣ ದಿನ ಒಂದೊಂದು ಕ್ವಾಟ್ರ್ ಹಾಕ್ಬಿಡು ಕೆಂಪಮ್ಮ. ಸರ ಇತ್ತ ಸರ ಎತ್ತಕ್ಕೆ ದಿನ ಒಂದೊಂದು ಪೆಗ್ ಹಾಕ್ಬಿಡು ಅದ್ಲಾಗೆ. ಹಾಂ ಹಾಕು ಸುಮ್ಮನೆ ಮಲಗ್ಬಿಡು. ಹಾಂ ಮನ್ಕೋಕಮ್ಮ. ಇದು ಯಾರ ಮನೆ? ಇದು ನಮ್ದಕ್ಕವು ಈ ಮನೆ ನೀವೇ? ಹಾಂ ನಮ್ದೋನು ನಮ್ಮ ಅಲ್ಲ ಇಂದು ಅಂದ್ಬಿಡು. ನಮ್ಮ ತಲ್ಕಾಡ್ ಮಾದಮ್ಮ ಎಲ್ಲ ಇಲ್ಲಿ ತಲ್ಕಾಡ್ ಮಾದಮ್ಮಂದನು ನಮ್ಮ ಅಜ್ಜಿದು. ಮನೆ ಮನೆ ಕೈದೇನು ಅನ್ನ ಆಗ ಹಾಕ್ರೆ ಉಣ್ಣಕ್ಕ ಇದು ಮನ್ಸು ಬಂದ ಕರ್ಮ ನಿಮ್ಮ ಹಣ ಬರ್ರಿ ಸಲ ನೀವಂತೂ ತಾನು ಕೂಡ ಬೇಡ ಅವಲಕ್ಕಿ ಉಪ್ಪಿಟ್ಟು ತಿಂತೀನಿ ಅಂತಾಳ. ಅಲ್ಲೇ ಉಪ್ಪಿಟ್ಟು ಇಸ್ಕೊ ತಿನ್ಬೇಕಾಯ್ತಲ್ಲ. ಈಗ ಬಂದಿದ್ದು ಮೊಕ್ಕ ತೊಳೆದು 2-3 ಕ್ಯಾನ್ ನೀರು ಇರ್ತಾನೆ ಅಲ್ಲಕ್ಕ ಕುಸ ಗಂಡು ಮುಚ್ಚಳ ಎತ್ಕೊಂಡಿಲ್ವಲ್ಲ ಅಣ್ಣ ಇಲ್ಲೇ ಮುಚ್ಚುಳ ಅದ. ಹಾಂ ತೊಳ್ಕೊ ಎತ್ಕೊಬ. ಸಂದೇನು ಈಗ ಪಟ್ಟಿ ಇಟ್ಟು ಅಣ್ಣ ಉಣ್ಕೊಂಡು ತಿರ್ಗಾಡ ಸಂದ್ಕಂಟ ಸಂದನಾಗ ಅಳೋದು ನನ್ನ ಮೈಯೆಲ್ಲ ಏನೇನ ಸಪ್ನ ಒಂಥರ ಬೆಂಡ್ರಾಗ ಸಲೀರೆಲ್ಲ ಎತ್ತೆತ್ತಾಗೆ ಏನೇನು ಏ ಜಾಗದಲ್ಲ ಅದಕ್ಕೆ ಇರ್ಬೇಕು. 7-8 ವರ್ಷ ತಿಂದ್ವಿ. ನೀನು ಎಲ್ಲ ದೇವ್ರಿಗೂ ತಿರುಗಿದೆ, ಎಲ್ಲ ಹಾಸ್ಪಿಟ್ಲಿಗೂ ಹೋಗಿದೆ. ಆ ವಾಸನೆ ಆಯ್ತಿಲ್ಲ ಅಂದ್ರೆ ಅದು ಹೆಂಗ್ ಕಂಡಿಡಿಯೋದು ಆ ಕಾಯಿಲಿನ ಹೇಳು? ನೀನು ಎಲ್ಲ ಸ್ಕ್ಯಾನು ಮಾಡಿಸಿದೆ. ಇದ್ದೇ ದೇವ್ರನ್ನೆಲ್ಲ ತಿರುಗಿ ಅವಳು ಮೈಯೆಲ್ಲ ಒಂಥರ ಹಾಗೆ ವಾಸಿ ಆಯ್ತು ಅನ್ನೋದೊಂದು ಮನ್ಸಲ್ಲಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಾವು ಒಂದ್ಸರಿ ಅನ್ಕೋತೀವಿ ಹಂಗೆ ಹೋಗಲ್ವಾ ಹೇಳು? ಒಮ್ಮೆ ಒಂದೆಲ್ಲ ಕೇಳಿಲ್ಲ, ಒಬ್ಬ ನಡ್ಕ ಕೇಳಿ ಒಬ್ಬನ ಮೆಡಿಕನ್ ಸೇರ್ಗುಸಿ ಎಲ್ಲ ಹಾಕ್ನಿಲ್ಲ ನಾನು. ದೇವರು ನನ್ನ ಗಂಡನ ಒಳ್ಳೆಯವ್ರಿಗೆ ಜಾಸ್ತಿ ಕಷ್ಟ ಬಾ. 4 ಮಕ್ಳು ಎತ್ತಿ ಕೂತ ನನ್ನ ಗಂಡನ ಆ ದೇವ್ರ ನೋಡಿ ಜಿನ್ಕೊಂತಾರ. ಜಿನ್ಕೊಂಡ್ರು ಹೋಗ ಉಣ್ಕೊಳಕ್ಕಿಲ್ಲ ಸಂತಾನಗಳು. ಈಗ ನೀನು ಯಾಕೆ ಅಳ್ತಿದ್ದೆ? ಊಟ ಮಾಡು, ತಟ್ಟೆಗ ಊಟ ಹಾಕಿಸ್ಕೊಂಡು ಕಣ್ಣೀರು ಹಾಕ್ಬಾರ್ದು. ಊಟ ಮಾಡು. ಸರಿ ಈಗ ಅಳ್ಬೇಡ, ಊಟ ಮಾಡು, ಊಟ ಮಾಡ್ಕೊ. ಊಟ ಮಾಡ್ಕೊ. ಏನಂತ ಸೇತಾವ
ಬಹುಶಃ ಅದೇನಾರ ಮನಸ್ಸಿಗೆ ಹಚ್ಕೊಬಿಟ್ಟಿದೆ ಏನೋ ನೀನು ಹಂಗಾಯ್ತೆ ಐತೆ ಐತೆ ಅಂತ ಅದಕ್ಕೆ ಏನಾರ ಹಂಗೆ ಆಗ್ತಿರ್ಬೇಕೇನೋ. ಯಾನ್ ಹಚ್ಕೊಂಡೆ ಬರ್ಬೋದು. ಇಡೀ ಪ್ರಪಂಚ ದೇವ್ರು ಸುತ್ತಿದೆ, ಎಲ್ಲ ಹಾಸ್ಪಿಟ್ಲು ಸುತ್ತಿದೆ. ನೆನಪುಸ ಮೈಸೂರು, ಚರ್ಚು, ರವಿಕುಮಾರ ಎಲ್ಲ ಸ್ಕ್ಯಾನ್ ಮಾಡಿಸಿದೆ, ಆಸ್ಪತ್ರೆ ಇಡೀ ಬಾಡಿನೇ ಚೆಕ್ ಮಾಡಿಸಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಅನ್ನಕ್ಲೇವ ಅದೇ ಮಾನಸಿಕವಾಗಿ ತಗೊಬಿಟ್ಟಿದೆ ಅನ್ಸುತ್ತೆ ಮನ್ಸಿಗೆ, ಅದನ್ನೇ ನೀನು ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿರೋ ಅಷ್ಟೇ. ಯೋಚನೆ ಮಾಡಬೇಡ. ಏನು ದಿನ ಯೋಚನೆ ಮಾಡೋದೆ. ಆರಾಮಾಗಿ ಊಟ ಮಾಡಿಕೊಂಡು ಇರು ಅಷ್ಟೇ. ನಾವೆಲ್ಲ ಇಲ್ಲೇ ಮಲಗ್ತಿದ್ವಿ ಫ್ರೆಂಡ್ ಚಿಕ್ಕವರಾಗಿದ್ದಾಗ. ಇದು ನಮ್ಮ ಅಜ್ಜಿಯ ಅಡುಗೆ ಮನೆ, ಎಲ್ಲ ಇಲ್ಲೇ ಇರ್ತಿದ್ವಿ ಯಾವಾಗಲೂ. ಎಲ್ಲ ಈಗೆಲ್ಲ ಬರೋದೇ ಇಲ್ಲ ಈ ಮನೆಗೆ ನಾವು. ನಮ್ಮ ಅಜ್ಜಿಯರವ್ವ ಇವರು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.